ನಮಸ್ಕಾರ. ಬೆಳವಣಿಗೆಯ 10 ಶತ್ರುಗಳು ಅಂತ ಹೇಳಿ ಒಂದು ಸಂಚಿಕೆ ಮಾಡಿದ್ದೆ. ಆ ಸಂಚಿಕೆಯ ಕಮೆಂಟ್ಗಳಲ್ಲಿ ಮಂಗೇಶ್ವರಿ ಅನ್ನುವವರು ಅವರಿಗೆ ಕಾಡ್ತಾ ಇದ್ದಂಥ ಶತ್ರು ಪರ್ಫೆಕ್ಷನ್ ಹಾಗೂ ಆ ಪರ್ಫೆಕ್ಟ್ ಇಲ್ಲ ಅಂತ ಹೇಳಿದರೆ ತಿರಸ್ಕಾರ ಮತ್ತು ಅವಮಾನಗಳ ಭಯವಾಗುತ್ತೆ. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಕೆಲಸಗಳನ್ನು ಮುಂದೂಡ್ತೀನಿ ಅಥವಾ ಮಾಡದೇ ಇರ್ತೀನಿ ಅಂತ ಹಂಚ್ಕೊಂಡಿದ್ರು. ಹಾಗೂ ಅದರಿಂದ ಹೇಗೆ ಆಚೆ ಬರೋದು ದಯವಿಟ್ಟು ಅದ್ರ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಿದ್ರು. ಮಂಗೇಶ್ವರಿಯವರೇ, ನಿಮಗಾಗಿ ಹಾಗೂ ಇದನ್ನು ತಿಳ್ಕೋಬೇಕು ಅಂತಿರುವವರಿಗಾಗಿ ಹೇಗೆ ನಾವು ಈ ಅವಮಾನದ ಭಯ ಅಥವಾ ತಿರಸ್ಕಾರದ ಭಯ, ಫಿಯರ್ ಆಫ್ ರಿಜೆಕ್ಷನ್ ಅಂತ ಕರಿತೀವಿ, ಅದನ್ನು ಹೇಗೆ ಎದುರಿಸ್ಬೋದು ಅನ್ನೋದು, ಅಥವಾ ನನ್ನ ಜೀವನದಲ್ಲಿ ನಾನು ಹೇಗೆ ಎದುರಿಸಿದೆ ಅನ್ನೋದನ್ನು 10 ಅಂಶಗಳಲ್ಲಿ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಹಳ ಮುಖ್ಯ ಸ್ಪಷ್ಟತೆ, ಕ್ಲಾರಿಟಿ ಅಂತ ಕರಿತೀವಿ. ಈಗ ನಾವೇನೇ ಹೊಸದಾಗಿ ಏನೇ ಮಾಡೋದಕ್ಕೆ ಹೊರಟಿದ್ರೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು ನಮಗೆ. ಅದರ ಬಗ್ಗೆ ನಾವು ಕೂಲಂಕಷವಾಗಿ ಪರಿಶೀಲಿಸಿದ್ದೀವ, ಅದರ ಅಧ್ಯಯನ ಮಾಡಿದ್ದೀವ, ಅದರ ಬಗ್ಗೆ ತಿಳ್ಕೊಂಡಿದ್ದೀವ, ಅದರ ಸಂಪೂರ್ಣ ಜ್ಞಾನ ಇದೆಯಾ ಅನ್ನೋದು ಬಹಳ ಮುಖ್ಯ. ಅಂದರೆ ಇದನ್ನು ಸುಮ್ಮನೆ ದಶಕಗಳು ತಗೊಳ್ಳೋದಲ್ಲ. ಏನೋ ಒಂದು ವಿಷಯನ ತೊಗೊಂಡ್ರೆ, ಈಗ ನಾನೇನೋ ಒಂದು ಹೊಸ ಕೆಲಸ ಮಾಡಬೇಕು ಅಥವಾ ಹೊಸದಾಗಿ ಏನೋ ಒಂದು ಮಾತಾಡಬೇಕು ಅಥವಾ ಹೊಸ ವ್ಯಾಪಾರ ಶುರು ಮಾಡಬೇಕು, ಈ ಥರದ್ದೇನೇ ಇದ್ರೂ, ಈಗ ನಮಗೆ ಆ ಒಂದು ಅವಮಾನದ ಭಯ ಆಗ್ತಾ ಇರುತ್ತಲ್ಲ, ಆ ಥರದ್ದು ಏನೇ ಕೆಲಸ ಇದ್ರೂ ಮೊದಲು ಅದು ಸರಿಯಾದ ದಾರಿಯಾ, ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿದೆಯಾ ಅನ್ನೋದನ್ನು ಕೂಲಂಕಷವಾಗಿ ಪರಿಶೀಲಿಸಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಆ ಸ್ಪಷ್ಟತೆ ಅನ್ನೋದು ಬಹಳ ಮುಖ್ಯ. ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಅನ್ನೋದು. ಯಾಕೆ ಇದು ಮುಖ್ಯ ಅಂತಂದರೆ ಅದರಿಂದ ನಮಗೆ ಆತ್ಮವಿಶ್ವಾಸ ಬರುತ್ತೆ. ಹೌದಪ್ಪ, ನಾನೇನು ತಪ್ಪು ಮಾಡ್ತಾ ಇಲ್ಲ. ಯಾವಾಗ ನಿಮಗೆ ಆ ಆತ್ಮವಿಶ್ವಾಸ ಮೂಡಿಸ್ಕೋತಿರಲ್ಲ, ಆವಾಗ ಅದು ನಿಮಗೆ ಚೈತನ್ಯ ಕೊಡುತ್ತೆ. ಅದು ನಿಮಗೆ ಆ ಒಳಗಿಂದ ಶಕ್ತಿಯನ್ನು ಕೊಡುತ್ತೆ ಈ ಭಯಗಳನ್ನು ಎದುರಿಸೋದಕ್ಕೆ, ಅಥವಾ ನಮ್ಮ ಆ ಅವಮಾನದ ಭಯಗಳು, ಇದೇನು ಭಯಗಳಿದೆ ನಮಗೆ ಕಸಿವಿಸಿ ಆಗ್ತಾ ಇರುತ್ತಲ್ಲ, ಅದನ್ನು ಎದುರಿಸುವಂಥ ಇಂಧನ ಅಲ್ಲಿಂದನೇ ಬರುತ್ತೆ. ಹಾಗಾಗಿ ಬಹಳ ಮುಖ್ಯ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದು. ನಾನು ಮಾಡ್ತಾ ಇರೋದು ತಪ್ಪೇನಿಲ್ಲಪ್ಪ, ನಾನು ಸರಿ ದಾರಿನಲ್ಲಿದ್ದೀನಿ, ನಾನು ತಪ್ಪು ಕೆಲಸ ಏನು ಮಾಡ್ತಾ ಇಲ್ಲ, ನಾನು ಸರಿಯಾದ ದಾರಿಯಲ್ಲಿದ್ದೀನಿ ಅನ್ನುವಂಥ ಆ ಒಂದು ನಂಬಿಕೆ ಬಂದ್ಬಿಡ್ತು ಅಂದರೆ, ನಿಮ್ಮಲ್ಲಿ ಆ ಒಂದು ಗಾಢವಾಗಿ ಅದು ಬಂದ್ಬಿಡ್ತು ಅಂತಂದರೆ ಆತ್ಮವಿಶ್ವಾಸ ಬೆಳೆಯುತ್ತೆ. ಅದು ಇಂಧನವಾಗಿ ಕೆಲಸ ಮಾಡುತ್ತೆ ನಿಮಗೆ. ಎರಡನೇದು, ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಪ್ರಾಮುಖ್ಯರು, ಯಾರ ಮಾತು ಅಥವಾ ಯಾರು ಹೇಳುವ ಮಾತುಗಳು ನಿಮಗೆ ಅದು ಮ್ಯಾಟ್ರ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಹೂ ಮ್ಯಾಟರ್ಸ್ ಟು ಯು ಇನ್ ಯುವರ್ ಲೈಫ್ ಅನ್ನೋದು ಸಖತ್ ಇಂಪಾರ್ಟೆಂಟ್. ಒಂದು ಸಣ್ಣ ಉದಾಹರಣೆ ನಾನು ಯಾವಾಗಲೂ ನನ್ನ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ. ನಾಳೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿ ನೀವು ಒಂದು ವಾರ ಆಸ್ಪತ್ರೆ ಸೇರಿಕೊಂಡು ಒಂದು ವಾರ ಆಸ್ಪತ್ರೆಯಲ್ಲಿ ಇದ್ದುಬಿಟ್ಟು ಅಕಸ್ಮಾತ್ ತೀರಿ ಹೋದರೆ, ಆ ಸಮಯದಲ್ಲಿ ಹಣ ಕಟ್ಟಿ ಯಾರು ನಿಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾರಲ್ಲ ಅಂತ್ಯಕ್ರಿಯೆ ಮಾಡೋದಕ್ಕೆ, ಅವರ ಒಪಿನಿಯನ್ಗಳು ಮಾತ್ರ ಮ್ಯಾಟ್ರ್ ಆಗಬೇಕು ನಿಮಗೆ. ಅವರು ಇಂಪಾರ್ಟೆಂಟ್. ನಿಮ್ಮ ಕೊನೆಗಾಲದಲ್ಲಿ ಬಂದು ನಿಮ್ಮ ಕಷ್ಟಕರ ಇನ್ನೇನು ನಿಮ್ಮದೆಲ್ಲ ಮುಗಿದೋಗಿದೆಯಪ್ಪ, ಏನೋ ಹೇಳ್ತಾರಲ್ಲ, ಬೇರೆ ನಿಮ್ಮಿಂದ ಏನು ಪಡ್ಕೋಬೇಕಾದ್ದು ಯಾರಿಗೂ ಏನಿಲ್ಲ ಅನ್ನೋ ಕಾಲದಲ್ಲಿ ನಿಮ್ಮ ಕೆಲಸಗಳನ್ನು ಯಾರು ಮಾಡ್ತಾರಲ್ಲ ನಿಂತು, ಅವರು ನಿಮ್ಮ ನಿಜವಾದ ಹಿತೈಷಿಗಳು. ಅವರ ಮಾತು ನಿಮಗೆ ಅದಕ್ಕೆ ಬೆಲೆ ಕೊಡೋದನ್ನು ಕಲ್ತ್ಕೋಬೇಕು. ಅವ್ರ ಮಾತು ನಿಮಗೆ ಮ್ಯಾಟ್ರ್ ಆಗುತ್ತೆ. ಅದು ಬಿಟ್ಬಿಟ್ಟು ಯಾರೋ ಪಕ್ಕದ ಮನೆಯವ್ರು ಏನು ಹೇಳ್ತಾರೆ ಅಥವಾ ಆಚೆ ಮನೆಯವ್ರು ಏನು ಹೇಳ್ಬಿಡ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಏನೋ ಕಮೆಂಟ್ ಮಾಡ್ತಾರೆ ಅಂತ ಹೆದರ್ಕೊಳ್ಳೋದು ಎಷ್ಟು ಸಮಂಜಸ, ನೀವೇ ಯೋಚನೆ ಮಾಡಿ. ಮೂರನೇದು, ಬಹಳಷ್ಟು ಸಲ ಸಮಸ್ಯೆಗಳು ಅಥವಾ ಈ ಏನು ಭಯಗಳಿರುತ್ತೆ ನಮ್ಮ ಮನಸ್ಸಿನಲ್ಲಿ ಮಾತ್ರ ಅಷ್ಟು ದೊಡ್ಡದಾಗಿರುತ್ತೆ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ದೋಸ್ ಆರ್ ಆಲ್ ದ ಡೆಮನ್ಸ್ ವಿಚ್ ಲೀವ್ ಇನ್ ಯುವರ್ ಎಂಟಿ ಮೈಂಡ್ ಅಂತ. ನಿಮ್ಮ ಮನಸ್ಸಿನಲ್ಲಿ ಅಷ್ಟು ದೊಡ್ಡ ಸಮಸ್ಯೆ, ನಾಳೆ ಹಂಗಾಗ್ಬಿಡುತ್ತೆ, ಇವ್ರು ಹಿಂಗೆ ಮಾಡ್ಬಿಡ್ತಾರೆ, ಅವ್ರು ಹಂಗೆ ಇದು ಮಾಡಿಬಿಡ್ತಾರೆ. ಬಹಳಷ್ಟು ಅನುಭವಗಳ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಮನಸ್ಸಿನಲ್ಲಷ್ಟೇ ನಾವು ಅಷ್ಟು ದೊಡ್ಡದು ಅಂದ್ಕೊಂಡ್ಬಿಟ್ಟಿರ್ತೀವಿ, ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ. ಆದರೆ ನಿಜ ಜೀವನದಲ್ಲಿ ಅದಕ್ಕಿಂತ ಬಹಳ ಸಮಸ್ಯೆ ಚಿಕ್ಕದಾಗಿರುತ್ತೆ. ನಾಳೆ ನಿಮಗೆ ಆಗಬಹುದಾದಂಥ ಅವಮಾನಗಳು ಅಥವಾ ನೀವೇನೋ ಅಂದ್ಕೊಂಡ್ಬಿಟ್ಟಿರ್ತೀರೋ, ಹಿಂಗಾಗ್ಬಿಟ್ರೆ ಅವ್ರು ಇದನ್ಬಿಟ್ರೆ ಇದಾಗ್ಬಿಟ್ರೆ ಅಂತ, ಅದು ಆ್ಯಕ್ಚುಲಿ ಅಷ್ಟು ದೊಡ್ಡದು ಇರೋದೇ ಇಲ್ಲ ಸಮಸ್ಯೆ. ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನು ಬೆಡಂಭೂತ ಮಾಡ್ಕೊಂಬಿಟ್ಟಿರ್ತೀವಿ ಒಬ್ಬೊಬ್ಬ ಅನ್ನೋ ಥರ. ಒಮ್ಮೆ ಕೂತು ಯೋಚಿಸಿ, ಇದರ ಅರ್ಥ ಆಗ್ಬೋದು. ಆಮೇಲೆ 4ನೇ ಅಂಶ, ಸೋಲು. ಅಕಸ್ಮಾತ್ ನೀವು ಈ ದಾರಿನಲ್ಲಿ ಹೋಗಿ ಸೋತ್ರೂ ಅದೊಂದು ಅನುಭವ ರೀ, ಅದನ್ನು ಮರಿಬೇಡಿ. ಸೋಲು ಅನ್ನುವುದೇ ಒಂದು ಅನುಭವ.
ನೀವು ಅದನ್ನೇನೋ ಹೋಗಿ ಒಂದು ಕೆಲಸ ಮಾಡ್ತೀರಾ ಅಥವಾ ಏನೋ ಒಂದು ನುಗ್ಗಿ ಏನೋ ಒಂದು ಹೊಸದು ಪ್ರಯತ್ನ ಮಾಡ್ತಿದ್ದೀರಾ ಅಂತಂದರೆ ಅಕಸ್ಮಾತ್ ನೀವು ಅದರಲ್ಲಿ ಸೋತ್ರೂ ಆ ಸೋಲು ನಿಮಗೆ ಬಹಳಷ್ಟು ಪಾಠಗಳನ್ನು ಹೇಳ್ಕೊಡುತ್ತೆ. ಅದೇ ಒಂದು ಅನುಭವ. ಅದೇ ನಾನು ಅದನ್ನು ಮಾಡೋದು ಬೇಡ ಅಂತ ಸುಮ್ಮನೆ ಕೂತ್ಕೊಂಡು ನೀವು ಅದನ್ನು ಮಾಡದಲ್ಲೇ ಉಳಿದುಬಿಟ್ರೆ ಅದು ನಿಮ್ಮ ಅನುಭವ ಅಲ್ಲ. ಮಾಡಿ ಬೇಕಾದರೆ ಸೋತು ಅಕಸ್ಮಾತ್ ಸೋಲು ಕಂಡ್ರೂ ಅದು ನಿಮಗೆ ಅನುಭವ ಕಲಿಸಿ ಅದರಿಂದ ಬಹಳಷ್ಟು ನಿಮಗೆ ದಾರಿಗಳು ಕಾಣ್ಬೋದು. ಅದರಿಂದ ಬಹಳಷ್ಟು ನಿಮಗೆ ಕದಗಳು ಓಪನ್ ಆಗ್ಬೋದು. ನಿಮಗೆ ಬಹಳಷ್ಟು ಡೋರ್ಸ್ ಓಪನ್ ಆಗ್ಬೋದು. ನಿಮಗೆ ಬೇರೆ ಬೇರೆ ದಾರಿಗಳು, ಬೇರೆ ಬೇರೆ ಏನೇನು ಮಾಡ್ಬೋದು ಜೀವನದಲ್ಲಿ ಅನ್ನೋವಂಥ ಪಾಠ ಆ ಸೋಲಿನಿಂದ ಸಿಗ್ಬೋದು. ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗೋದು ಬಹಳ ಮುಖ್ಯ. 5ನೇದು ಒಂದು ಅರ್ಥ ಮಾಡ್ಕೊಳ್ಳಿ, ಸಾಕ್ಷಾತ್ ಶ್ರೀರಾಮನಿಗೆ ಲೋಕಾಪವಾದ ತಪ್ಪಿದ್ದಲ್ಲ. ಜನ ಮಾತಾಡೋರು ಮಾತಾಡ್ತಾರ್ರಿ. ನೀವು ಯಾರು ಬೇಕಾರಾಗಿರಿ, ನೀವೆಷ್ಟೇ ಒಳ್ಳೆಯವರಾಗಿರಿ, ನಿಮ್ಮ ಬಗ್ಗೆ ಲೋಕಾಪವಾದ ತಪ್ಪಿದ್ದಲ್ಲ. ಹಾಗಾಗಿ ಜನ ಏನು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊತಾ ಕೂತ್ಕೊಂಡ್ರೆ ತಲೆ ಕೆಟ್ಬಿಟ್ಟು ಹುಚ್ಚಾಸ್ಪತ್ರೆ ಸೇರಬೇಕಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಪದೇ ಪದೇ ಇದನ್ನು ಮೆಲುಕು ಹಾಕಿ ಈ ಅಂಶಗಳನ್ನು. ಆವಾಗ ನಿಮಗೆ ಧೈರ್ಯ ಬರ್ತಾ ಹೋಗುತ್ತೆ. ಆ ಶ್ರೀರಾಮನಿಗೆ ಲೋಕಾಪವಾದ ತಪ್ಪಿದ್ದಲ್ಲ. ನೀವು ಶ್ರೀರಾಮ ಬದುಕಿದ್ದ ಅಂತ ಅದು ನಮ್ಮ ಇತಿಹಾಸ ಅಂದ್ಕೊಳ್ಳಿ ಅಥವಾ ಅದು ಕತೆ ಅಂದ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಕಥೆಯಲ್ಲೂ ನಾವು ಕಲಿಯೋಕ್ಕೆ ಸಿಗೋದೇನು, ಅಂಥ ಶ್ರೀರಾಮನಿಗೂ ಲೋಕಾಪವಾದ ಇತ್ತು ಅಂತ. ಹಾಗಾಗಿ ಇದೇನು ಹೊಸದಲ್ಲ. ನಿಮ್ಮನ್ನು ಮಾತ್ರ ಯಾರೂ ಹುಡ್ಕೊಂಬಂದು ಅಟ್ಯಾಕ್ ಮಾಡ್ತಾ ಇಲ್ಲ ಅಥವಾ ನಾಳೆ ಏನೋ ಹೇಳೋದಿಲ್ಲ ಅಥವಾ ನಿಮಗೆ ಅವಮಾನ ಮಾಡೋದಿಲ್ಲ. ಎಲ್ಲರಿಗೂ ಆಗುವಂಥದ್ದೇ ಇದು. ಹಾಗಾಗಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. 6ನೇದು, ನಾನು ಯಾವಾಗಲೂ ಇದನ್ನು ಬಹಳ ಚೆನ್ನಾಗಿ ಪಾಲಿಸ್ಕೊಂಬಂದಿದ್ದೀನಿ ನನ್ನ ಜೀವನದಲ್ಲಿ. ಇಂಗ್ಲೀಷ್ನಲ್ಲಿ ಥಿಂಕ್ ಆಫ್ ದ ವರ್ಸ್ಟ್ ಕೇಸ್ ಸಿನಾರಿಯೋ ಅಂತಾರೆ. ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಅಮ್ಮಮ್ಮ ಅಂದರೆ ಏನು ರೀ ಆಗುತ್ತೆ ಅಂತ. ಈ ಮನೋಭಾವ ಸಖತ್ತು ನನಗೆ ಸಹಾಯ ಮಾಡಿದೆ. ಅಮ್ಮಮ್ಮ ಅಂದರೆ ಏನಾಗ್ಬಿಡುತ್ತೆ ಅಂತ ಕೂತ್ಕೊಂಡು ಒಂದು ಸಲ ಯೋಚನೆ ಮಾಡಬೇಕು. ಯಾಕೆ ಮುಖ್ಯ ಅಂದರೆ, ಏನು ನಮ್ಮದು ಒಂದು ಸಲ ಕೂತು ನಾವು ಅದನ್ನು ಬರಿಬೇಕು. ಏನು ನಂದು ಭಯ ಏನು, ಏನೋ ಒಂದು ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ, ಏನು ನಾನು ಹೆದರ್ತಾ ಇರೋದು ಏನೇನಾಗ್ಬಿಡುತ್ತೆ, ಒಂದು ಚಿಕ್ಕ ಪಟ್ಟಿ ಮಾಡಿ. ಇವರು ಪಕ್ಕದ ಮನೆಯವರು ಹಿಂಗೆ ಅಂದುಬಿಡ್ಬೋದು, ನಮ್ಮ ನೆಂಟರು ನಮ್ಮ ದೊಡ್ಡಪ್ಪ ಮನೆಯವರು ಈ ಥರ ಅಂದುಬಿಡ್ಬೋದು, ಅವ್ರು ಹಿಂಗೆ ಅಂದ್ಕೊಂಡ್ಬಿಡ್ಬೋದು. ಏನೇನಿದೆ ಒಂದು ಸಲ ಪಟ್ಟಿ ಮಾಡಿ. ನೀವು ಪಟ್ಟಿ ಮಾಡಿ ಮುಗಿಸಿ ನೋಡಿ. ಆ ಪಟ್ಟಿ ಮುಗಿದ ಮೇಲೆ ನಿಮಗೆ ಅದು ಮನಸ್ಸು ಎಷ್ಟು ಹಗುರ ಆಗುತ್ತೆ. ಆಮೇಲೆ ಅದನ್ನು ಕೂತು ಅದಕ್ಕೆ ಏನೇನು ಹೌದಾ ಇಷ್ಟೆಲ್ಲ ಆಗುತ್ತೆ, ನಾನು ಇದಕ್ಕೆ ತಲೆ ಕೆಡಿಸ್ಕೋಬೇಕಾ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರ. ಆ ಪಟ್ಟಿ ಮಾಡೋದು ತುಂಬ ಮುಖ್ಯ. ನಿಮ್ಮ ಭಯಗಳೇನು, ವರ್ಸ್ಟ್ ಕೇಸ್ ಸಿನಾರಿಯೋ ಅಂತ ಕರಿತೀವಿ. ಎಲ್ಲ ಮುಳುಗಿದ್ರೂ ಏನಾಗುತ್ತೆ, ನಮ್ಮ ಭಯಗಳೇನು ಅನ್ನೋದನ್ನು ಒಂದು ಪಟ್ಟಿ ಮಾಡಿ. ಆವಾಗ ನಿಮ್ಮ ಮನಸ್ಸು ಸ್ವಲ್ಪ ತಿಳಿಯಾಗುತ್ತೆ. ಅದರಲ್ಲಿ ಇನ್ನೊಂದು ಅಂಶ ಅಂತಂದರೆ ರಿಸ್ಕ್ ಅಸೆಸ್ಮೆಂಟ್ ಅಂತ ಕರಿತೀವಿ. ರಿಸ್ಕ್ ಅಸೆಸ್ಮೆಂಟ್ ಅಂತ ಅಂದರೆ ಆ ಅಪಾಯದ ಮಾಪನ, ಅದರ ಆಳ ಎಷ್ಟಿದೆ ಅನ್ನೋದನ್ನು ಮುಂಚೆನೇ ಅಳತೆ ಮಾಡ್ಕೊಂಡ್ಬಿಡ್ಬೇಕು ಅಥವಾ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಅಮ್ಮಮ್ಮ ಅಂದರೆ ನೀವೆಲ್ಲ ಕಳ್ಕೊಂಡ್ರೆ ಏನು ಕಳ್ಕೊತೀರ, ಎಷ್ಟು ನಿಮ್ಮ ಮ್ಯಾಕ್ಸಿಮಮ್ ಲಾಸ್ ಆದರೆ ನಿಮಗೆ ಎಷ್ಟು ಲಾಸ್ ಆಗುತ್ತೆ, ನೀವು ಜೀವನದಲ್ಲಿ ಏನೇನು ಕಳ್ಕೊಬೋದು. ಯಾಕಂದರೆ ಇದು ತಿಳ್ಕೊಳ್ಳೋದು ತುಂಬ ಮುಖ್ಯ. ನಿಮ್ಮ ರಿಸ್ಕ್ ಅಸೆಸ್ಮೆಂಟ್ ಅಕಸ್ಮಾತ್ ನಿಮ್ಮ ಜೀವನನೇ ಮುಳುಗೋಗುತ್ತೆ, ನಿಮ್ಮ ಜೀವನನೇ ಕಳ್ಕೊತೀರ, ಇದುವರೆಗೂ ನೀವು ಮಾಡ್ಕೊಂಡಿರೋದೆಲ್ಲ ಕಳ್ಕೊತೀರ ಅನ್ನೋಂಗಿದ್ರೆ ಅದು ಮಾಡೋದು ಬೇಡ ಅಲ್ವಾ. ಆವಾಗ ಅದನ್ನು ಮೂಢತ್ವ ಅಂತಾರೆ. ಅದನ್ನು ಅಷ್ಟು ರಿಸ್ಕ್ ಅಸೆಸ್ಮೆಂಟ್ ಮಾಡಿ ಇಲ್ಲ ನನ್ನ ಜೀವನನೇ ಮುಳುಗ್ಬಿಡುತ್ತೆ ಇದನ್ನು ಮಾಡಿದರೆ ಅನ್ನೋಂಗಿದ್ರೆ ಮಾಡಬಾರ್ದು. ಎಲ್ಲದಕ್ಕೂ ಸುಮ್ಮನೆ ಧೈರ್ಯವಾಗಿ ಮುನ್ನುಗ್ಗಿ ಅಂತಲ್ಲ, ಅದನ್ನು ಗೊತ್ತಿರಬೇಕು ಯಾವುದಕ್ಕೆ ಮುನ್ನುಗ್ಗಬೇಕು ಯಾವುದಕ್ಕೆ ಮುನ್ನುಗ್ಗಬಾರ್ದು. ನೀವು ರಿಸ್ಕ್ ಅಸೆಸ್ಮೆಂಟ್ ಮಾಡಿದಾಗ, ಅದರ ಮಾಪನ ಮಾಡಿದಾಗ ಅಪಾಯ ಎಷ್ಟಿದೆ ಅಂತ, ಆ ಅಪಾಯನ ತಡ್ಕೊಳ್ಳೋ ಶಕ್ತಿ ಇರುತ್ತೆ ನನ್ನ ಜೀವನಕ್ಕೆ ಅಂತ ಅನಿಸಿದರೆ ಮಾತ್ರ ಅಲ್ಲಿಂದ ಮನಸ್ಸು ಮತ್ತೆ ಹಗುರ ಮಾಡಿಕೊಂಡು ಮುನ್ನುಗ್ಗೋಕ್ಕೆ ಹೊರಡಬೇಕು. 7ನೇದು, ನಾನು ಯಾವಾಗಲೂ ಹೇಳೋ ಹಾಗೆ, ಮಗು ಬೀಳ್ದಲ್ಲೇ ನಡೆಯೋದನ್ನು ಕಲಿಯೋಕ್ಕಾಗೋದಿಲ್ಲ ರೀ. ನೀವೇನೇ ಬೇಬಿ ವಾಕರ್ ಹಾಕಿ, ನೀವೇನೇ ಮಾಡಿ, ಈಗ ಹೊಸ ಟೆಕ್ನಾಲಜಿ ಏನೇ ಬಂದಿಲ್ಲ, ಮಗು ಅದು ವಾಲಾಡಿ ಅದಕ್ಕೆ ಬ್ಯಾಲೆನ್ಸ್ ಬರೋ ತನಕ ಬಿದ್ದು ಎದ್ದು ಉರುಳಾಡಿ ಪಲ್ಟಿ ಹೊಡೆದು ಎಲ್ಲ ಮಾಡಿದ ಮೇಲೇ ಅದಕ್ಕೆ 2 ಕಾಲುಗಳ ಮೇಲೆ ನಿಲ್ಲೋದನ್ನು ಕಲಿಯೋಕ್ಕಾಗೋದು. ಹಾಗಾಗಿ ಅದು ನೈಸರ್ಗಿಕ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೀಳುವಂಥ ತಯಾರಿ ಮಾಡಿ. ನೀವೇನೋ ಒಂದು ಮಾಡಬೇಕಂತ ಹೊರಟಿದ್ದೀರಾ ಅಂತಂದರೆ ಒಂದೇ ಸಲ ಆ ಥರದ್ದೊಂದು ದೊಡ್ಡ ಕೆಲಸ ಕೈ ಹಾಕೋದಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ಒಂದು ಪರೀಕ್ಷೆ ಮಾಡಿ ನೋಡಿ, ಆಗುತ್ತಾ ಆಗಲ್ವಾ ಅನ್ನೋದು. ಈಗ ನಿಮ್ಮ ಏನೋ ಒಂದು ಭಯ ಇದೆ ಅಂತ ಇಟ್ಕೊಳ್ಳಿ. ಈಗ ನಿಮಗೆ ಜನಗಳಲ್ಲಿ ಹೋಗಿ ಜನರ ಹತ್ರ ಮಾತಾಡೋದು ಭಯ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಉದಾಹರಣೆ. ಅದನ್ನು
ಶುರು ಮಾಡಿ. ಈಗ ನಿಮಗೆ ಆ ಭಯವನ್ನು ಎದುರಿಸೋದನ್ನು ಶುರು ಮಾಡ್ಬೋದಲ್ಲ. ಈಗ ಯಾರೋ ಒಬ್ಬರು ಅಪರಿಚಿತರು ಎಲ್ಲೋ ಹೋಗಿರ್ತೀರಾ, ಎಲ್ಲೋ ರೋಡ್ನಲ್ಲಿ ಯಾರನ್ನೋ ಒಬ್ರನ್ನ ಹೋಗಿ ಮಾತಾಡಿಸಿ, ಏನಾಗುತ್ತೆ ಅಮ್ಮಮ್ಮ ಅಂದರೆ, ಏನಾಗುತ್ತೆ ಅಮ್ಮಮ್ಮ ಅಂದರೆ, ನೀವು ಹೋಗ್ಬಿಟ್ಟು ಚೆನ್ನಾಗಿದ್ದೀರಾ ಅಂತನೋ, ಅಥವಾ ಹೋಗ್ಬಿಟ್ಟು ಯಾವುದೋ ಒಂದು ವಿಚಾರದ ಬಗ್ಗೆ ಕೇಳಿ, ಅಥವಾ ಏನೋ ಒಂದು ಅಡ್ರೆಸ್ ಕೇಳಿ. ಯಾರು ಏನು ನೀವು ಹೋಗ್ಬಿಟ್ಟು ಮಾತಾಡಿಸಿದ್ರೆ, ನೀವು ಮಾತಾಡ್ಸಿದ್ರಿ ಅಂತ ಹೇಳ್ಬಿಟ್ಟು ಯಾರೇನು ಕಪಾಳ ಕೊಡಿಯಲ್ವೇ? ಭಯ ಏನು ನಿಮ್ಮದು ಮಾತಾಡೋದಕ್ಕೆ? ಅದನ್ನು ಅಭ್ಯಾಸ ಮಾಡಿ. ಈಗ ಹೆಂಗೆ ನಾವು ಏನಾದರೂ ಒಂದು ಅಭ್ಯಾಸ ಮಾಡೋದಕ್ಕೋಸ್ಕರ ದಿನ 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 ಚೂರು 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 ಮಾಡ್ತಾ ಹೋಗ್ತೀವಿ ಪ್ರಯತ್ನನ, ಅದೇ ರೀತಿ ನೀವು ಅಲ್ಲಿಗೆ ಹೋಗಿ ಅವ್ರನ್ನ ಕೇಳುವಂಥ ಪ್ರಯತ್ನ, ಅಥವಾ ಹೊಸಬರನ್ನು ಅಪರಿಚಿತರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿ. ಹೋಗ್ಬಿಟ್ಟು ಯಾವುದಾದ್ರು ವಿಚಾರ ಕೇಳಿ, ಅಡ್ರೆಸ್ ಕೇಳಿ, ಇಲ್ಲ ಏನಾದರೂ ಸಹಾಯ ಕೇಳಿ. ಈಗ ಬಹಳಷ್ಟು ಜನಕ್ಕೆ ಸಹಾಯ ಕೇಳೋದು ಅಂದರೆ ಅಯ್ಯೋ ಏನು ಅನ್ಕೊಂಬಿಡ್ತಾರೋ ಅನ್ನೋ ಒಳಗಡೆ ಏನು ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಒದ್ದಾಡ್ತಾ ಇರ್ತಾರೆ, ಪೇಚಾಡ್ಕೊಂಬಿಡ್ತಾರೆ. ಸಹಾಯ ಕೇಳೋದು ಕಷ್ಟ ಅನ್ನಿಸ್ತಾ ಇದೆಯಾ? ಒಂದು ಎಕ್ಸ್ಪೆರಿಮೆಂಟ್ ಮಾಡಿರಿ. ಹೋಗ್ಬಿಟ್ಟು ಯಾರು ರೋಡಲ್ಲಿರೋರ್ನು ಒಂದು ಸಹಾಯ ಕೇಳಿ. ಇದು ನಿಮ್ಮ ಆ ಒಂದು ಪ್ರಯೋಗದ ದಿನಗಳು ಅಂತ ಅಂದ್ಕೊಳ್ಳಿ. ಈ ಥರದ್ದು ಬೇಕಾದಷ್ಟು ಚಿಕ್ಕ 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 ಪ್ರಯೋಗಗಳನ್ನು ಮಾಡ್ಬೋದು ನೀವು. ಆವಾಗ ನಿಮಗೆ ದೊಡ್ಡ ಹೆಜ್ಜೆಗಳನ್ನು ಇಡೋದಕ್ಕೆ ಸಹಾಯ ಆಗುತ್ತೆ. ಏನು ಅಮ್ಮಮ್ಮ ಅಂದರೆ ಏನು, ಈಗ ನೀವು ಹೋಗಿ ಯಾರನ್ನೋ ಒಬ್ರು ಸಹಾಯ ಕೇಳ್ತೀರ, ಏನೋ ಒಂದು ಚಿಕ್ಕ ಸಹಾಯ ಕೇಳ್ತೀರ, ದಯವಿಟ್ಟು ನನಗೆ ಇದೆಲ್ಲಿದೆ ಅಲ್ಲಿ ತನಕ ಕರ್ಕೊಂಡು ಹೋಗ್ಬಿಡ್ತೀರಾ, ಅಥವಾ ಒಂದು ಗಾಡಿ ಬರ್ತಾ ಇರುತ್ತೆ, ಗಾಡಿನ ಡ್ರಾಪ್ ಕೇಳಿ. ಅಮ್ಮಮ್ಮ ಅಂದರೆ ಏನು, ಅವ್ರು ನಿಮ್ಮನ್ನು ನೋಡ್ದಲ್ಲೇ ಹೋಗ್ತಾರೆ. ಸೆಕೆಂಡ್ ಅಂದರೆ ಏನು, ಇಲ್ಲಪ್ಪ ಆಗೋದಿಲ್ಲ ಅಂತ. ಏನು ಅಮ್ಮಮ್ಮ ಅಂದರೆ ಇನ್ನೂ ಜಾಸ್ತಿ ಅಮ್ಮಮ್ಮ ಏನಾಗುತ್ತೆ, ಬೈತಾರೆ. ಬೇರೆ ಕೆಲಸ ಇಲ್ವ ನಿನಗೆ, ಇಷ್ಟೇ ತಾನೆ? ಈ ಥರ ಪ್ರಯೋಗ ಮಾಡಿ ನೋಡಿ. ಆವಾಗ ನಿಮ್ಮ ಮನಸ್ಸಿಗೆ ಅನ್ಸೋಕ್ಕೆ ಶುರು ಆಗುತ್ತೆ, ನಾವು ಅಂದ್ಕೊಂಡಷ್ಟೇನು ಸಮಸ್ಯೆ. ಆಮೇಲೆ ಇನ್ನೊಂದೇನು ಅರ್ಥ ಮಾಡ್ಕೋಬೇಕು, ಅದು ಅವರಿಗೆ ಬಿಟ್ಟದ್ದು. ಅವ್ರೇನು ಹೇಳ್ತಾರೆ, ನಿಮ್ಮ ಪ್ರಯತ್ನ ಅಷ್ಟೇ ನಿಮ್ಮ ಕೈಯಲ್ಲಿರೋದು. ನೀವು ಪ್ರಯತ್ನ ಮಾಡ್ತಾಯಿದ್ದೀರ, ಒಂದು ಗಾಡಿ ಬರ್ತಾ ಇದೆ, ಒಂದು ಡ್ರಾಪ್ ಕೇಳ್ತೀರ, ಕೊಡ್ತೀನಿ ಕೊಡಲ್ಲ, ಮಾತಾಡೋದಲ್ಲೇ ಇರೋದು, ಅಥವಾ ಅವರು ಹೆಂಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಅವ್ರೇನು ಬೈತಾರ, ಏನು ಹೇಳ್ತಾರೆ, ಅದು ಅವ್ರಿಗೆ ಬಿಟ್ಟಿರೋದು ಅಲ್ವಾ? ಹಾಗಾಗಿ ನಿಮ್ಮ ಪ್ರಯತ್ನನ ಮಾಡಿ, ಯಾವುದೇ ಇದು ಸಂಕೋಚ ಇಲ್ಲದೆ ಮಾಡಿ. 8ನೇ ಅಂಶ, ಕಾಲೆಳೆಯೋರು ಅಥವಾ ಈಗೇನು ನಗೋರು ಅಂತಿರ್ತಾರೆ, ಅವ್ರು ಯಾರು ಆ ಕೆಲಸನ ಮಾಡಿರಲ್ಲ ರೀ, ಅವ್ರಿಗೆ ಅದರ ಅನುಭವ ಇರಲ್ಲ. ನಾನು ನಿಮಗೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ನಾನು ಒಂದು ಟೈಮ್ನಲ್ಲಿ ಹೋಟೆಲ್ ಮಾಡಬೇಕು ಅಂತ ಅಂದ್ಕೊಂಡು ಹೊರಟೆ. ಇನ್ನೇನು ಎಲ್ಲ ನಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗಿತ್ತು, ಎಲ್ಲ ಆಗಿತ್ತು. ಸುಮಾರು ಜನನ ಕೇಳಿದೆ, ಪ್ರತಿಯೊಬ್ಬರು ಹೇಳಿದ್ದಷ್ಟೇ, ಹೋಟೆಲ್ ಮಾಡಬೇಡ, ಆಗೋದಿಲ್ಲ, ತುಂಬ ಕಷ್ಟ, ಲೇಬರ್ ಪ್ರಾಬ್ಲಮ್ಮು, ಅದು ಇದು 108 ಹೇಳಿದರು. ಆಮೇಲೆ ನಾನು ಒಂದು ಸಲ ಕೂತು ಯೋಚನೆ ಮಾಡಿದೆ, ಇವರೆಲ್ಲರೂ ಹೇಳ್ತಾ ಇರೋರು ಯಾರು ಹೋಟ್ಲ್ ಮಾಡಿರೋರಲ್ಲ. ಹಾಗಾಗಿ ನಾನೇನು ಮಾಡಿದೆ, ಹೋಟೆಲ್ ಮಾಡಿರೋವಂಥವ್ರು, ನೀವು ನಂಬೋದಿಲ್ಲ, ಒಬ್ಬರು ಹೋಟೆಲ್ ಮಾಡಿ ಹೋಟೆಲ್ನ ಮುಚ್ಚಾಕೊಂಡು ಈಗ ಬೇರೆ ಕೆಲಸ ಮಾಡ್ತಿರೋರಿಗೂ ನಾನು ಅವ್ರನ್ನ ಫೋನ್ ಮಾಡಿ ಮಾತಾಡಿದೆ. ಇನ್ನೊಬ್ಬರು ಹೋಟೆಲ್ ಮಾಡಿ ತುಂಬ ಚೆನ್ನಾಗಿ ಹೋಟೆಲ್ ನಡೆಸ್ತಾ ಇರೋರಿಗೂ ಫೋನ್ ಮಾಡಿ. ಇಬ್ಬರೂ ಹೇಳಿದ್ದು ಒಂದೇ, ಖಂಡಿತ ಮಾಡು, ಆಗುತ್ತೆ, ಆದರೆ ಈ ಅಂಶಗಳ ಬಗ್ಗೆ ಗಮನ ಕೊಡು. ಯಾಕಂದರೆ ಅವ್ರಿಗೆ ಅನುಭವ ಇತ್ತು. ಅವರು ಸುಮ್ಮನೆ ತೇಲ್ಸೋ ಥರ ಮಾತಾಡಲಿಲ್ಲ, ಕರೆಕ್ಟಾದ ಅಂಶಗಳನ್ನು ಹೇಳಿದರು, ಏನು ಮುಖ್ಯ ಹೋಟೆಲ್ ನಡೆಸೋದಕ್ಕೆ ಅಂತ. ಹಾಗಾಗಿ ಸುಮ್ಮನೆ ಆಗೋದಿಲ್ಲ, ಹಂಗೆಲ್ಲರೂ ಮಾಡೋಕ್ಕಾಗತ್ತೆ. ನೀವೇನಾರು ಈಗ ಕೆಲಸದಲ್ಲಿದ್ದರೆ ಇದ್ದಕ್ಕಿದ್ದಾಗ ನಾನು ಕೆಲಸ ಬಿಟ್ಟು ಒಂದು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಏನಾರು ಹೇಳಿ ನೋಡಿ, ನಿಮ್ಮ ಮನೆಯವರೆಲ್ಲ ಬಂದು ಕುತ್ಕೊಂಡ್ಬಿಡ್ತಾರೆ. ಯಾಕಪ್ಪ, ಏನಾಯ್ತಪ್ಪ, ಸುಮ್ಮನೆ ಕೆಲಸ ಹೆಂಗಿದ್ರು ಸಂಬಳ ಬರ್ತಾ ಇದೆಯಲ್ಲಪ್ಪ, ಮುಂದುವರ್ಸ್ಕೊಂಡು ಹೋಗು, ಬಿಸ್ನೆಸ್ ಯಾಕೆ ಬೇಕು ನಿನಗೆ ಅಂತ ಮನೆಯವರು ಎಲ್ಲರೂ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಹಾಗೆ ಹೊಸದೇನೇ ಮಾಡಬೇಕಂತ ಹೊರಟಾಗ್ಲೂ ಆ ಕಸಿವಿಸಿ ಇದ್ದದ್ದೇ ಅದರ ಅನುಭವ ಇಲ್ಲದವರು ಹೇಳ್ತಾರೆ, ಬೇಡಪ್ಪ ಇದೆಲ್ಲ ಸಂಬಳ ಬರ್ತಿದೆಯಲ್ಲ, ಸುಮ್ಮನಿರು, ಹೊಸದು ಯಾಕೆ ಕೈ ಆಗ್ತೀಯಾ, ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ. ಅವ್ರು ಕಾಳಜಿಗೋಸ್ಕರನೇ ಹೇಳ್ತಾರೆ ರೀ, ಆದರೆ ಅವ್ರಿಗೆ ಅದರ ಅನುಭವ ಇರೋದಿಲ್ಲ. ಇದು ನೆನಪಿರಲಿ. 9ನೇ ಅಂಶ, ಬಹಳಷ್ಟು ಸಲ ನಾವು ತಪ್ಪು ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿರ್ತೀವಿ, ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಹೋಲಿಕೆ ಮಾಡೋಕ್ಕೆ ಶುರು ಮಾಡ್ಬಿಟ್ಟು, ನಾನು ಅವ್ರ ಥರ ಮಾಡೋಕ್ಕಾಗುತ್ತಾ, ಆಮೇಲೆ ಮಾಡಿದರೆ ಹೀಗೆ ಆಗಬೇಕು, ಹಾಗೆ ಆಗಬೇಕು, ಇಷ್ಟೇ ನನಗೆ ವರಮಾನ ಬರಬೇಕು, ಅಥವಾ ಇದೇ ಆಗಬೇಕು. ಹಾಗೆ ನಮ್ಮ ನಿರೀಕ್ಷೆಗಳೇ ಎಷ್ಟೋ ಸಲ ತಪ್ಪಾಗಿರುತ್ತೆ, ಅಥವಾ ನಾವು ಬೇರೆಯವರಿಗೆ ಯಾರಿಗೋ ಒಬ್ಬರಿಗೆ ಹೋಲಿಕೆ ಮಾಡಿಕೊಂಡು ಅವರ ಪ್ರಯಾಣವನ್ನು ನಮ್ಮ ಪ್ರಯಾಣ ಹಾಗಾಗಬೇಕು ಅನ್ಕೋತಾ ಇರ್ತೀವಿ. ಹಾಗಾಗಿ ನಮಗೆ ಆ ಭಯ ಆಗ್ತಾ ಇರ್ತವೆ, ಅಯ್ಯೋ ನಾನು ಅವ್ರ ಥರ ಮಾಡೋಕ್ಕಾಗತ್ತೆ, ಅವ್ರ ಥರ ನನಗೆ ಮಾತಾಡೋಕ್ಕೆ ಬರಲ್ಲ, ಅವರಷ್ಟು ಬ್ಯಾಕಪ್ ಇಲ್ಲ, ಅವ್ರಿಗೆ ಎಷ್ಟು ಕನೆಕ್ಷನ್ಸ್ ಇದೆ, ಅವ್ರ ಫ್ಯಾಮಿಲಿ ಬ್ಯಾಕಪ್ ಎಷ್ಟು ಚೆನ್ನಾಗಿದೆ, ಅವ್ರು ಹೆಂಗೆ ಮಾತಾಡ್ತಾರೆ, ಅವ್ರು ನೋಡೋಕ್ಕೆ ಹೆಂಗಿದ್ದಾರೆ, ಅಥವಾ ಅವ್ರ ಹತ್ರ ಎಷ್ಟು ಹಣ ಇದೆ.
ಈ ಥರ ಅವರು ಮಾಡ್ತಿದ್ದಾರೆ ಅಂದರೆ ನಾನು ಮಾಡೋಕ್ಕಾಗುತ್ತಾ? ಅದು ನಮ್ಮಲ್ಲಿ ಆ ಸಂಕುಚಿತ ಮನೋಭಾವನೆಯನ್ನು ಮೂಡಿಸುತ್ತೆ. ನನ್ನ ಕೈಲಿ ಆಗುತ್ತೇನಪ್ಪ ಅನ್ನೋಂಥ ಭಯ ಬಂದ್ಬಿಟ್ಟು ಆವಾಗಿಂದ ಅದು ಭಯವನ್ನು ಇನ್ನೂ ಹೆಚ್ಚು ಮಾಡುತ್ತೆ. ನಾನಿದು ಮಾಡೋಕ್ಕಾಗತ್ತಾ? ನಾಳೆ ನಾನೇನಾದ್ರು ಇದರಲ್ಲಿ ಸೋತುಬಿಟ್ರೆ, ಅವಮಾನ ಆಗಿಬಿಟ್ರೆ, ಜನ ತಿರಸ್ಕಾರ ಮಾಡಿಬಿಟ್ರೆ ಅನ್ನೋವಂಥ ಅಂಶಗಳು ನಮ್ಮಲ್ಲಿ ಕಾಡೋಕ್ಕೆ ಶುರುವಾಗುತ್ತೆ. ಹಾಗಾಗಿ ತಪ್ಪು ನಿರೀಕ್ಷೆಗಳು ಇಟ್ಕೋಬಾರ್ದು. ಸ್ಪಷ್ಟತೆ, ನಾನು ಹೇಳಿದ್ನಲ್ಲ, ಸ್ಪಷ್ಟತೆ ಇರೋದು ಬಹಳ ಮುಖ್ಯ. ಆವಾಗ ನಿಮಗೆ ಆತ್ಮವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸದಿಂದ ಮತ್ತೆ ನಿಮಗೆ ಈ ಭಯಗಳನ್ನು ಎದುರಿಸುವಂಥ ಇಂಧನ ಸಿಗುತ್ತೆ. ಕೊನೆಯದಾಗಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಎಲ್ಲರೂ ಸೋತಿದ್ದಾರೆ ರೀ ಜೀವನದಲ್ಲಿ. ಒಂದಲ್ಲ ಒಂದು ರೀತಿ ಪ್ರತಿಯೊಬ್ಬರೂ ಸೋಲನ್ನು ಅನುಭವಿಸಿರ್ತಾರೆ. ಜೀವನದಲ್ಲಿ ಎಲ್ಲವನ್ನೂ ಗೆದ್ದೆ ಅನ್ನೋರು ಯಾರೂ ಇಲ್ಲ. ಅಂಥ ಅಲೆಕ್ಸಾಂಡರ್ ಚಕ್ರವರ್ತಿನೇ ಇಡೀ ಜಗತ್ತನ್ನೇ ಗೆದ್ದವನು ಕೊನೆಗೆ ಸೋತ ಬಂದ್ಬಿಟ್ಟು. ನಮ್ಮ ಭಾರತದಲ್ಲೇ ಸೋತ. ಭಾರತದ ರಾಜನ ಕೈಯಿಂದನೇ ಅವನು ಸೋಲು ಅನುಭವಿಸ್ದ. ಹಾಗೆ ಎಲ್ಲವನ್ನೂ ಗೆದ್ದೆ ಬರೀ ಗೆಲುವನ್ನೇ ಕಂಡವರು ಭೂಮಿ ಮೇಲೆ ಯಾರೂ ಇಲ್ಲ. ಭಗವಂತನೇ ಅವತಾರ ಎತ್ತು ಬಂದಾಗ ಸೋಲನ್ನು ಅನುಭವಿಸಿದ ಎಲ್ಲ ಅವತಾರಗಳು ಸೋಲನ್ನು ಅನುಭವಿಸಿದವೆ. ಹಾಗಾಗಿ ಸೋಲು ಜಗದ ನಿಯಮ, ನಮ್ಮ ಜೀವನದ ಒಂದು ಲಯ. ಅದು ಜೀವನದಲ್ಲಿ ಮೇಲೋಗೋದು ಕೆಳಗೆ ಬರೋದು ಜೀವನದ ಕ್ರಮ ಅದು. ಹಾಗಾಗಿ ಸೋಲು ಬರುತ್ತೆ ಅಥವಾ ನಾನು ಮುಂದೆ ಹೋದರೆ ಏನಾದರೂ ಆಗ್ಬಿಡುತ್ತೆ ಅಂತ ಹೆದರಬೇಡಿ, ಅದು ಜೀವನದ ಅನುಭವ. ಹಾಗಾಗಿ ಭಯದಲ್ಲಿ ಕೂತು ಪ್ರಯತ್ನನೇ ಮಾಡ್ದಲೇ ವಯಸ್ಸಾಗಿ ಇನ್ನೇನು ಕೊನೆಗಾಲ ಬರಬೇಕಾದಾಗ ಅಯ್ಯೋ ನಾನು ಅದನ್ನು ಮಾಡಬೇಕಾಗಿತ್ತು, ಅಯ್ಯೋ ನಾನೊಂದು ಸ್ವಲ್ಪ ಧೈರ್ಯ ಮಾಡಿ ಮುನ್ನುಗ್ಗಬೇಕಾಗಿತ್ತು, ಅಮ್ಮಮ್ಮ ಅಂದರೆ ಏನಾಗಿರೋದು ಅಂತ ಅವಾಗ ಯೋಚನೆ ಮಾಡೋದ್ರ ಬದಲು ಈಗ ಕೂತು ಅಮ್ಮಮ್ಮ ಅಂದರೆ ಏನಾಗ್ಬಿಡುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಸ್ಪಷ್ಟತೆಯಿಂದ ಈಗ ಹೇಳಿದ ಅಂಶಗಳನ್ನೆಲ್ಲ ಯೋಚಿಸಿ ಪರಿಶೀಲಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ಮುನ್ನಡೆಯೋದು ಬಹಳ ಒಳ್ಳೆಯದಲ್ವ. ಒಂದೇನಪಿರಲಿ, ಜೀವನ ಅನ್ನೋದೇ ಒಂದು ಅನುಭವ. ಅದಕ್ಕೆ ಈ ಅಂಶಗಳನ್ನು ಕೂತು ನೋಡಿದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ. ಆ ಭಯಗಳನ್ನು ಎದುರಿಸುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಬೇಕಾದರೆ ಇನ್ನೊಮ್ಮೆ ಕೂತು ಇಷ್ಟು ಅಂಶಗಳನ್ನು ಮೆಲುಕು ಹಾಕಿ ಒಂದತ್ರ ಬರೆದಿಟ್ಕೊಳ್ಳಿ. ಬರೆದಿಡುವುದು ನಿಮಗೆ ಬಹಳ ಸಹಾಯಕಾರಿಯಾಗುತ್ತೆ. ಧೈರ್ಯವಾಗಿ ಮುನ್ನುಗ್ಗಿ, ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮುನ್ನುಗ್ಗಿ, ಭಯಗಳನ್ನು ಎದುರಿಸಿ. ಸೋಲದವರು ಯಾರಿಲ್ಲ ಭೂಮಿ ಮೇಲೆ, ನೆನಪಿರಲಿ. ನಿಮ್ಮ ಹೊಸ ಪ್ರಯತ್ನಕ್ಕೆ ನನ್ನ ಶುಭಾಶಯಗಳು. ಖಂಡಿತ ಮುಂದುವರಿಯಿರಿ. ಒಳ್ಳೆಯದಾಗಲಿ.